ಆ್ಯಕ್ಚುಲಿ ಒಂದು ಆಲೋಚನೆಯನ್ನು ಮಾಡಿ ಒಂದು ಸನ್ನಿಧಾನಕ್ಕೆ ನಾವು ಹೋಗ್ತಿದ್ದೀವಿ ಅಂತಂದರೆ ಆ ದೇವರನ್ನು ನೋಡಿಕೊಂಡು ಬರೋದಷ್ಟೇ ಅಲ್ಲ, ಅಥವಾ ದೇವ್ರು ನೋಡಿದ ತಕ್ಷಣ ಯಾತ್ರೆ ಮುಗ್ದೋಯ್ತು ಅಂತ ಅಷ್ಟೇ ಅಲ್ಲ, ಹೀಗೆ ಫೀಲಿಂಗ್ ಬರಬೇಕು. ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ, ಇದು ಹಿಸ್ಟ್ರಿ ಏನಿದೆ, ಇಲ್ಲಿ ಯಾರ್ಯಾರು ಓಡಾಡಿದ್ರು, ಆ ನೆಲ ಹೇಗಿದೆ, ಈಗ ಆ ನೆಲದಲ್ಲಿ ನಾವು ಓಡಾಡಿದಾಗ ಆ ಫೀಲಿಂಗ್ ತೊಗೊಬೇಕು. ಬೆಟ್ಟ ಪ್ರದಕ್ಷಿಣೆ ಅಂದಾಗ ಓದ ಪುಟ್ಟ ಬಂದ ಪುಟ್ಟ ಅಂದ್ಬಿಟ್ಟು ಡಬ 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 ಅಂತ 1 ಅವರ್ಗೆ ಹೋಗಿ ಬರೋದಲ್ಲ. ಅಲ್ಲಿರೋಂಥ ಪ್ರಕೃತಿಯನ್ನು, ಪ್ರಾಣಿ ಪಕ್ಷಿಯನ್ನು, ಅಲ್ಲಿರೋಂತಹ ಸೌಂದರ್ಯವನ್ನು ಸವಿತಾ, ಆ ಆಲೋಚನೆಯನ್ನು ಮಾಡ್ತಾ, ಭಗವಂತ ಇಲ್ಲೆಲ್ಲ ನಡೆದಿದ್ರೆ ಅವ್ನು ಯಾವ ರೀತಿ ಇರ್ತಿದ್ದ, ಶಿವ ಪಾರ್ವತಿಯಲ್ಲೆಲ್ಲ ಮಾತಾಡ್ಕೊಂಡು ಹೋಗ್ತಿದ್ರು, ಯಾವ ರೀತಿ ಮಾತಾಡ್ಕೊಂಡು ಹೋಗ್ತಿರ್ಬೋದು ಅಂತ ಆಲೋಚನೆ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದನ್ನೇ ಸದಾ ಭಗವಂತನ ಧ್ಯಾನದಲ್ಲಿ ನಾವು ನಿರತವಾಗಿರ್ತೀವಿ ಅನ್ನೋ ಒಂದು ಆಲೋಚನೆ. ಧ್ಯಾನ ಅಂದ ತಕ್ಷಣ ಕಣ್ಣು ಮುಚ್ಕೊಂಡು ಏನೋ ಜಪತ್ಸರ ಹಾಕ್ಕೊಂಡು ಅವ್ನು ಕೂತ್ಕೊಳ್ಳೋದು ಧ್ಯಾನ ಅಲ್ಲ. ಧ್ಯಾನ ಅಂದರೆ ಸದಾ ಅವನ ಚಿಂತನೆಯಲ್ಲಿ ಮಗ್ನವಾಗಿರೋದು ಕೂಡ ಧ್ಯಾನವೇ. ಸೋಮಸೂತ್ರದ ಮುಂಭಾಗದಲ್ಲಿರೋದೇ ಗಣಪತಿಯ ಸನ್ನಿಧಾನ. ನಾವು ಈ ಗಣಪತಿಯ ದರ್ಶನವನ್ನು ಮಾಡಿಕೊಂಡು ಬೆಟ್ಟ ಹತ್ತಲಿಕ್ಕೆ ಹೋಗ್ತಿಲ್ಲ, ಬೆಟ್ಟವನ್ನು ಪ್ರದಕ್ಷಿಣೆ ಮಾಡೋಕ್ಕೆ ಹೋಗ್ತಿದ್ದೀವಿ. ನನ್ನ ಜೊತೆ 15 ಜನ ಸ್ನೇಹಿತರಿದ್ದಾರೆ. ಈ ಗಣಪತಿ